ಮತ್ತೆ ಟಿಪ್ಪು ತೂಫಾನ್. ಟಿಪ್ಪು ಸುಲ್ತಾನ್ ಹೆಸರು ಮೈಸೂರು ಏರ್ಪೋರ್ಟ್ಗೆ ಇಡಬೇಕು ಅನ್ನುವಂತಹ ಶಾಸಕ ಪ್ರಸಾದ್ ಅಬ್ಬಯ್ಯ ಅವರ ಪ್ರಸ್ತಾಪ ಏನಿದೆ ಇದು ಈಗ ಭಾರಿ ದೊಡ್ಡ ವಿವಾದಕ್ಕೆ ಕಾರಣ ಆಗಿರುವಂತದ್ದು. ಎಸ್ ಪ್ರಸಾದ್ ಗೌಡ್ರೆ, ತಮ್ಮ ಶಾಸಕರ ಪ್ರಸ್ತಾಪ ಏನಿದೆ ಇದನ್ನ ತಾವು ಒಪ್ತೀರಾ? ಖಂಡಿತವಾಗ್ಲೂ ಒಪ್ತೀವಿ ಮೇಡಮ್. ಮತ್ತೆ ನಾವು ಒಂದು ಮಾತನ್ನ ನಾವು ಬಿಜೆಪಿ ಮಿತ್ರರಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇತಿಹಾಸವನ್ನ ಯಾರು ಸರಿಯಾಗಿ ತಿಳ್ಕೊಳ್ಳೋದಿಲ್ವೋ ಅವರು ಇತಿಹಾಸವನ್ನ ಸೃಷ್ಟಿಸಲಾರರು ಅಂತ ಹಿಂದಿನ ಮಹಾನ್ ವ್ಯಕ್ತಿಗಳು ಹೇಳಿದ್ದಾರೆ. ಒಂದ್ ನಿಮಿಷ, ಇತಿಹಾಸವನ್ನ ಮೊದಲು ತಿಳ್ಕೋಬೇಕು. ಟಿಪ್ಪು ಸುಲ್ತಾನ್ ಯಾರು? ಟಿಪ್ಪು ಸುಲ್ತಾನ್ ಈ ದೇಶಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ, ಈ ರಾಜ್ಯಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ ಅದನ್ನ ತಿಳ್ಕೋಬೇಕು. ಅವರು ಬರೀ ಮುಸ್ಲಿಂ ಕುಲಕ್ಕೆ ಸೇರಿದವರನ್ನು ಒಂದೇ ಕಾರಣಕ್ಕೋಸ್ಕರ ಈ ರಾಜ್ಯದಲ್ಲಿ ಭುಗಿಲೆದ್ಬಿಡುತ್ತೆ ಆಕ್ರೋಶ. ಜನಗಳು ಯಾರಿಗೂ ಆಕ್ರೋಶ ಇಲ್ಲ, ಆಕ್ರೋಶ ಇರೋದು ನಮ್ಮ ಬಿಜೆಪಿ ಮಿತ್ರರಿಗೆ. ಯಾಕೆ ಅಂತ ಒಂದು ನಿಮಿಷ ಹೇಳ್ಬಿಡ್ತೀನಿ, ಸಮಾಧಾನ ಆಗಿರ್ಬೇಕು ನಮ್ಮ ಬಿಜೆಪಿ ಮಿತ್ರರು. ಒಂದು ನಿಮಿಷದಲ್ಲಿ ಹೇಳ್ಬಿಡ್ತೀನಿ. ಇವತ್ತು ಟಿಪ್ಪು ಸುಲ್ತಾನ್ ಅವರ ಹೆಸರನ್ನ ಮೈಸೂರಿನ ಏರ್ಪೋರ್ಟ್ಗೆ ಇಡಬೇಕು ಅನ್ನೋ ಪ್ರಸ್ತಾಪವನ್ನ ಸಲ್ಲಿಸಿರೋದಕ್ಕೆ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸ್ತೀನಿ. ಯಾಕೆ ಅಂತಂದ್ರೆ ಇವತ್ತು ಈ ದೇಶದಲ್ಲಿ ಬ್ರಿಟಿಷರ ಒಂದಿಗೆ ಹೋರಾಟ ಮಾಡಿ 4 ಯುದ್ಧಗಳನ್ನ ಮಾಡ್ತಾರೆ. 4 ಯುದ್ಧಗಳನ್ನ ಮೈಸೂರು ಬ್ರಿಟಿಷ್ ಆಂಗ್ಲೋ ಮೈಸೂರು ವಾರ್ 1, ಆಂಗ್ಲೋ ಮೈಸೂರು ವಾರ್ 2, ಆಂಗ್ಲೋ ಮೈಸೂರು ವಾರ್ 3, ಆಂಗ್ಲೋ ಮೈಸೂರು ವಾರ್ 4. ಆಂಗ್ಲೋ ಮೈಸೂರು ವಾರ್ 4 ಅಲ್ಲಿ ಅವರು ಮಡಿತಾರೆ. 49ನೇ ವರ್ಷಕ್ಕೆ ಬ್ರಿಟಿಷರೊಂದಿಗೆ ಹೋರಾಡ್ತಾ ಅವರು ಸಾವನ್ನಪ್ತಾರೆ. ನೀವು ಮಾತಾಡ್ಬೇಕಾದ್ರೆ ನಿಮಗೆ ನಿಮ್ಮೇಲೆ ನಮಗೆ ಗೌರವ ಇದೆ. ಶೃಂಗೇರಿಯಲ್ಲಿ ಒಂದು ನಿಮಿಷ ಸುಮ್ಮನಿರ್ಬೇಕು ದಯಮಾಡಿ ಇರಿ ರಿಯಾಜ್ ಅವರೇ. ಮೊದಲ 2 ಯುದ್ಧಗಳನ್ನ ಮೈಸೂರು ಯುದ್ಧಗಳನ್ನ 1-2 ಯುದ್ಧಗಳನ್ನ ಬ್ರಿಟಿಷರೊಂದಿಗೆ ಯುದ್ಧ ಮಾಡಿ ಟಿಪ್ಪು ಸುಲ್ತಾನ್ ಗೆಲ್ತಾರೆ. ಅಂದ್ರೆ ಅವರು ದೇಶವನ್ನೆಲ್ಲ ಗೆದ್ದುಕೊಂಡು ಮೈಸೂರು ಭಾಗಕ್ಕೆ ಬಂದಾಗ ಟಿಪ್ಪು ಸುಲ್ತಾನ್ ಹುಲಿಯಂತೆ ಹೋರಾಟ ಮಾಡಿ ಆ ಬ್ರಿಟಿಷರಿಗೆ ಅಲ್ಲಿ ಗೇಟ್ ಹಾಕ್ತಾರೆ. ನೀವು ಎಲ್ಲಿ ಬೇಕಾದ್ರೂ ಗೆಲ್ಬಹುದು, ಆದ್ರೆ ನಮ್ಮ ಕರ್ನಾಟಕ ಮೈಸೂರು ರಾಜ್ಯಕ್ಕೆ ನೀವು ಎಂಟ್ರಿ ಕೊಡಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ಟು. ಇತಿಹಾಸ ಒಂದು ಭಾಗ ಸರ್. ಆದ್ರೆ ಈಗ ಕೇಳಿ ಬರ್ತಾ ಇರೋದೇನು ಅಂತಂದ್ರೆ, ಒಂದು ಟಿಪ್ಪು ಹೆಸರು ಕೇಳಿ ಬಂತು ಅಂತಂದಾಗ ನೀವು ಓಲೈಸ್ತ್ರಿ ಎನ್ನುವಂತಹ ಆರೋಪ ಅವರ ಯಾವಾಗ್ಲೂ ವಿರೋಧಿಸ್ತಾರೆ. ಒಂದು ನಿಮಿಷ ಅವರು ಇನ್ನೊಂದು ಭಾಗವನ್ನು ಹೇಳ್ತಾ ಇದ್ದಾರೆ, ಅವರ ಪರ್ಸನಲ್ಸ್ ಹೇಳ್ತಾ ಇದ್ದಾರೆ, ಏನೋ ಈ ತರ ಇರ್ಬೋದು ಅಂತ. ಆದ್ರೆ ನಾವು ಕನ್ಸಿಡರ್ ಒಂದ್ ನಿಮಿಷ ಇರಿ ಸರ್. ಹಿಸ್ಟ್ರಿ ಬುಕ್ಸ್ ಅಲ್ಲಿ ರೆಕಾರ್ಡ್ ಆಗಿರೋಂಥದ್ದು, ಇಡೀ ವರ್ಲ್ಡ್ ಹಿಸ್ಟ್ರಿನಲ್ಲಿ ರೆಕಾರ್ಡ್ ಆಗಿರೋಂಥದ್ದೇನು, Tippu is a great warrior. He fought against British in India. Used to scare to Tippu Sultan, who is Tiger of Mysore. ಯಾರು ಕೊಟ್ಟರು ಆ ಬಿರುದನ್ನ? ನಾವ್ಯಾರು ಕೊಟ್ಟಿದ್ದಲ್ಲ, ಇವತ್ತಿನವ್ರು ಯಾರು ಕೊಟ್ಟಿದ್ದಲ್ಲ, ಹಿಂದಿನವರೇ ಕೊಟ್ಟಿರೋದು. ಟೈಗರ್ ಆಫ್ ಮೈಸೂರ್ ಅಂತ ಕೊಟ್ಟವರು ಬ್ರಿಟಿಷ್ನವರೇ, ನಾವ್ಯಾರು ಕೊಟ್ಟಿದ್ದಲ್ಲ, ಕಾಂಗ್ರೆಸ್ನವ್ರು ಕೊಟ್ಟಿದ್ದಲ್ಲ, ಅದು ಕೊಟ್ಟಿದ್ದು ಬ್ರಿಟಿಷ್ನವ್ರು. ಯಾಕೆ? ಒಂದ್ ನಿಮಿಷ ಇರಿ ಸರ್ ದಯಮಾಡಿ. ವಿದೇಶಿ ಇತಿಹಾಸಕಾರರು, ದೊಡ್ಡ ಇತಿಹಾಸಕಾರರು ಟೈಗರ್ ವಿವಾದಕ್ಕೆ ಸಂಬಂಧಪಟ್ಟಂತ ಅನೇಕ ವಿಷಯಗಳನ್ನು ದಾಖಲು ಮಾಡಿದ್ದಾರೆ. ಅದರ ಅಸಲಿ ಸತ್ಯವನ್ನ ನಮೂದು ಮಾಡಿರ್ತಕ್ಕಂತ ಪುಸ್ತಕವನ್ನ ಕಳಿಸ್ಕೊಡ್ತೀನಿ, ನೀವು ದಯವಿಟ್ಟು ಒಂದ್ಸರಿ ಓದಿ, ಅದನ್ನು ನೋಡಿ. ನೀವು ಯಾವ ಕಾಲಘಟ್ಟದಲ್ಲಿ ಯಾವ ಇತಿಹಾಸ ಉಲ್ಲೇಖ ಮಾಡಿದ್ದಾನೆ ಎನ್ನುವಂಥದ್ದನ್ನ ನಾನು ಕಳಿಸ್ಕೊಡ್ತೀನಿ, ಅದನ್ನು ಓದ್ಕೋಬೇಕಲ್ವಾ? ನೀವು ಒಂದು ಭಾಗವನ್ನ ಹೇಳ್ತಾ ಇದ್ದೀನಿ, ಆ ಭಾಗವನ್ನು ಕೂಡ ಹೇಳ್ತೀನಿ. ಒಂದು ಭಾಗ ಹೇಳ್ತಾ ಇದ್ದೀನಿ. ವರ್ಲ್ಡ್ ಹಿಸ್ಟ್ರಿನಲ್ಲಿ ರೆಕಾರ್ಡ್ ಆಗಿದೆ. ಟಿಪ್ಪು ಸುಲ್ತಾನ್ ವಾಸ್ ಎ ಗ್ರೇಟ್ ವಾರಿಯರ್, ಫಾಟ್ ಅಗೇನ್ಸ್ಟ್ ಬ್ರಿಟಿಷ್, ಫಾಟ್ ಫಾರ್ ದ ಫ್ರೀಡಮ್ ಆಫ್ ಇಂಡಿಯಾ, ಫಾಟ್ ಫಾರ್ ದ ಫ್ರೀಡಮ್ ಆಫ್ ಕರ್ನಾಟಕ. ಒಂದು ಏರ್ಪೋರ್ಟ್ ಅಂದಾಗ ಆ ವಿಮಾನ ನಿಲ್ದಾಣಕ್ಕೆ ಈ ರಾಜ್ಯದ ಜನರ ವ್ಯಕ್ತಿಯ ಹೆಸರನ್ನ ಇಡುವಂತ ಅನಿವಾರ್ಯತೆ ಈ ನಮ್ಮ ರಾಜ್ಯಕ್ಕೆ ಇದೆಯಾ? ನಿಮಗೆ ಮುಸಲ್ಮಾನರ ಹೆಸರನ್ನೇ ಇಡಬೇಕು ಅನ್ನೋಂಗಿದ್ರೆ ನಿಮಗೆ ಇನ್ನು ಮುಸಲ್ಮಾನರಲ್ಲಿ ಯಾವುದೇ ಸ್ವಾತಂತ್ರ್ಯ ಹೋರಾಟಗಾರರು ಯಾವುದೇ ಇತಿಹಾಸಕಾರರು ನಿಮಗಿಲ್ವಾ? ಬಿಜೆಪಿ ಗೌರವ ಇಲ್ಲ.
ಇವತ್ತು ಪ್ರಶ್ನೆಗೆ ಉತ್ತರ ಕೊಡಿ. ಸಂವಿಧಾನ ಇವರು ಯಾರು ಬೇರೆ ರಾಜ್ಯವನ್ನ ನಡೆಸಿದ್ದಾರೆ, ನೆನಪೇ ಬರೋದಿಲ್ವಾ? ದೇಶವನ್ನ ನಡೆಸ್ತಾ ಇದ್ದಾರೆ. ಈ ರಾಜ್ಯದ ಸಂವಿಧಾನ ಏನ್ ಹೇಳುತ್ತೆ? ಜೈನ, ಇವರು ಪಾರಸಿಕ ಅಂತ ಏನಾದ್ರು ನಮ್ಮ ಭಾರತ ದೇಶದ ಸಂವಿಧಾನ ಹೇಳುತ್ತಾ? ಇಲ್ಲಿ ಈ ದೇಶದಲ್ಲಿ ಬದುಕ್ತಾ ಇರುವಂತಹ ಪ್ರತಿಯೊಬ್ಬ ನಾಗರಿಕನಿಗೂ ಇಲ್ಲಿ ಸಮವಾದ ಹಕ್ಕಿದೆ, ಸಮವಾದ ಬಾಳಿದೆ, ಭಾರತ ಸಂವಿಧಾನವನ್ನ ಇವರು 2 ಸತಿ ಇವತ್ತು ಭಾರತ ದೇಶವನ್ನ ಆಳಿದ್ದಾರೆ. 3ನೇ ಸತಿಗೆ ಎಲೆಕ್ಷನ್ ಹೋಗ್ತಾ ಇದ್ದಾರೆ. ಅದು ಸೋಲ್ತಾರೆ ಬಿಡಿ, ಅದು ಬೇರೆ ವಿಷಯ. ನಿರ್ಧರಿಸ್ತಾರೆ ಬಿಡಿ ಸರ್, ಅದು ಇನ್ನೊಂದು ದೊಡ್ಡ ಚರ್ಚೆ ಆಗುತ್ತೆ. ಪ್ರಸಾದ್ ಅಬ್ಬಯ್ಯ ಅವರೇ, ಈಗ ಇರುವಂತ ಪ್ರಶ್ನೆ ಅಂತಂದ್ರೆ ತಾವಿಟ್ಟಂತಹ ಪ್ರಸ್ತಾಪ ಟಿಪ್ಪು ಸುಲ್ತಾನ್ ಹೆಸರನ್ನ ಹೇಳೋದಕ್ಕೆ ಕಾರಣ ಏನೊಂದು, ಮುಸ್ಲಿಂ ನಾಯಕ ಆಗ್ತಾರೆ, ಮುಸ್ಲಿಂ ಸಮುದಾಯಕ್ಕೆ ಓಲೈಕೆ ಮಾಡುವಂತಹ ಉದ್ದೇಶಕ್ಕೋ ಅಥವಾ ಆತೊಬ್ಬ ಹೋರಾಟಗಾರ ಅನ್ನುವಂತಹ ಕಾರಣದಿಂದಲೋ, ಇತಿಹಾಸ ಪುರುಷ ಅನ್ನುವಂತಹ ಕಾರಣದಿಂದಲೋ ಏನ್ ಕಾರಣ ಅಂತ ಅನ್ನೋದು ಪ್ರಶ್ನೆ ಆಗುತ್ತೆ ಅಂತ. ಈಗ ಯಾವುದೂ ಕೂಡ ಒಂದು ಮುಸಲ್ಮಾನರನ್ನು ಹೋಲಿಕೆ ಮಾಡುವಂಥದ್ದಾಗ್ಲಿ ಆ ಪ್ರಶ್ನೆನೇ ಬರೋದಿಲ್ಲ. ನಾನು ಒಬ್ಬ ಬಹಳ ವಿಶೇಷವಾಗಿ ಗಮನವಿಟ್ಟು ಕೇಳ್ರಿ, ನಾನೊಬ್ಬ ದಲಿತನಾಗಿ ನನ್ನ ತಿಳಿದ ಹಾಗೆ ಪ್ರತಿಯೊಬ್ಬ ದಲಿತರು ಕೂಡ ಬಹಳ ಹೆಮ್ಮೆಯಿಂದ ಬಹಳ ಪ್ರೀತಿಯಿಂದ ಟಿಪ್ಪು ಸುಲ್ತಾನ್ನ ಕಾಣಬೇಕು. ಯಾಕೆ ಅಂತಂದ್ರೆ ಬಹುಶಃ ನೀವು ಕೇಳಿದ್ರಿ ಟ್ರಾವೆನ್ಕೋರ್, ಕಿಂಗ್ಡಮ್ ಆಫ್ ಟ್ರಾವೆನ್ಕೋರ್, ಈ ಕೇರಳದ ತಿರುವಾಂಕೂರ ಸಂಸ್ಥಾನದಲ್ಲಿ ದಲಿತ ಮಹಿಳೆಯರಿಗೆ, ಹಿಂದುಳಿದ ಮಹಿಳೆಯರಿಗೆ ಯಾರೂ ಕೂಡ ಸ್ತನದ ಮೇಲೆ ವಸ್ತ್ರ ಹಾಕುವಂಗಿರಲಿಲ್ಲ. ಆ ಬ್ರೆಸ್ಟ್ ಟ್ಯಾಕ್ಸ್ ಕಲೆಕ್ಟ್ ಮಾಡುವಂತದ್ದಿತ್ತು. ಯಾರಾದ್ರೂ ಹಾಕಿದ್ರೆ ಬ್ರೆಸ್ಟ್ ಟ್ಯಾಕ್ಸ್ ಕಲೆಕ್ಟ್ ಮಾಡುವಂತದ್ದಿತ್ತು. ಬಹಳ ಕೆಟ್ಟದಾಗಿ ಅಮಾನುಷ್ಯವಾಗಿ ದಲಿತರನ್ನು ಕಾಣ್ತಾ ಇದ್ರು ಅಂದಿನ ರಾಜರು. ಅದನ್ನ ನಿರ್ಬಂಧ ಹಾಕಿ ಇವರು ಗೆದ್ಕೊಂಡ ಮೇಲೆ, ಆ ರಾಜ್ಯವನ್ನು ಗೆದ್ದ ಮೇಲೆ ಆ ನಿರ್ಬಂಧವನ್ನು ತೆಗೆದು ಹಾಕ್ತಾರೆ. ಬಹುಶಃ ನಮ್ಮ ದಲಿತ ಹೆಣ್ಣು ಮಕ್ಕಳ ಮಾನ ಕಾಪಾಡುವಂತ ಕೆಲಸ ಆಗ್ತದೆ, ಅವ್ರಿಗೆ ಗೌರವ ಕೊಡುವಂತ ಕೆಲಸ ಆಗ್ತದೆ. ಆ ನಿಟ್ಟಿನಲ್ಲಿ ಬಹಳ ಹೆಮ್ಮೆಯಿಂದ ನಮ್ಗೆಲ್ಲ ಸಾಮಾಜಿಕ ನ್ಯಾಯವನ್ನು ಕೊಟ್ಟಂತವ್ರು. ಬಹುಶಃ ಇವ್ರು ಹೇಳ್ತಾರ ಮತಾಂತರ ಮಾಡಿದಾರಂತೇಳಿ. ಅವರು ಮತಾಂತರ ಮಾಡಿದ್ರೆ ಬಹುಶಃ ಮೈಸೂರು ಸುತ್ತಮುತ್ತಲು ಎಲ್ಲಾ ಕಡೆನೂ ಬರೇ ಮುಸಲ್ಮಾನರೇ ಇರ್ಬೇಕಾಗಿತ್ತಲ್ಲ, ಯಾಕೆ ಇಲ್ಲ? ಇವರು ಸುಮ್ಮನೆ ತಮಗೆ ಯಾವ ಬೇಕಾದ್ರೂ ಸೃಷ್ಟಿ ಮಾಡಿ, ಕ್ರಿಯೇಟ್ ಮಾಡಿ, ಮುಸಲ್ಮಾನರನ್ನ ಟಾರ್ಗೆಟ್ ಮಾಡಿ, ಬಹುಶಃ ಇವರೆಲ್ಲ ಇಷ್ಟು ಕಾಳಜಿ ಇರೋರು, ನಮ್ಮ ಬಗ್ಗೆ ಮಾತಾಡೋರು, ಬಹಳ ಮಾರಣ ಹೋಮ ಆಯ್ತು ಅದು ಇದು ಮಾತಾಡ್ತಾರೆ. ಪೇಶ್ವೆಗಳು ದಲಿತರ ಮಾರಣ ಹೋಮ ಮಾಡುವಾಗ ಇವರು ಏನ್ ಮಾಡ್ತಾ ಇದ್ರು, ಇವರು ಅದ್ರ ಬಗ್ಗೆ, ಇತಿಹಾಸದ ಬಗ್ಗೆ ಯಾಕೆ ಮಾತಾಡೋದಿಲ್ಲ? ದಲಿತರನ್ನು ಇವತ್ತು ಕೂಡ ಹಳ್ಳಿಯಲ್ಲಿ ಹೋಟೆಲ್ನಿಂದ ಹೊರಗಿಡ್ತಾ ಇದ್ದಾರೆ, ಲೋಟ ಹೊರಗಿಡ್ತಾ ಇದ್ದಾರೆ, ದೇವಸ್ಥಾನದ ಒಳಗಡೆ ತಗೊಳ್ತಾ ಇಲ್ಲ. ಅಸಮಾನತೆಯನ್ನು ಹೋಗಲಾಡಿಸುವ ನಿಟ್ಟಿನಲ್ಲಿ ಕ್ರಮ ಆಗ್ಬೇಕು ಅಥವಾ ಹೆಸರಿಟ್ಟಾಕ್ಷಣ ಎಲ್ಲವೂ ಕೂಡ ಸರಿಯಾಗುತ್ತೋ ಅನ್ನುವಂತ ಪ್ರಶ್ನೆಯನ್ನ ಈಗ ಕೇಳ್ತಿರೋದು ಅಂತ. ನಾನು ಡ್ಯೂ ರೆಸ್ಪೆಕ್ಟ್ ಶಾಸಕರಾಗಿರ್ತಕ್ಕಂಥ ಪ್ರಸಾದ್ ಅಬ್ಬಯ್ಯನವರಿಗೆ ಡ್ಯೂ ರೆಸ್ಪೆಕ್ಟ್ ಒಂದು ಪ್ರಶ್ನೆಯನ್ನು ಕೇಳ್ತೀನಿ. ನೀವು ಇಷ್ಟೆಲ್ಲಾ ಪುಂಖಾನುಪುಂಖವಾಗಿ ಮಾತಾಡ್ತಾ ಇದ್ದೀರಲ್ಲ ಮಾನ್ಯ ಶಾಸಕರೇ, ಇವತ್ತು ಇದೇ ಸಿದ್ದರಾಮಣ್ಣನವರು ನಿಮ್ಮ ದಲಿತರಿಗೋಸ್ಕರ ಇಟ್ಟಿರ್ತಕ್ಕಂಥ ಸುಮಾರು 12,000 ಕೋಟಿಯ ಅನುದಾನವನ್ನ ನಿಮಗೆ ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ಕೊಂಡಂತ ಸಂದರ್ಭದಲ್ಲಿ ನಿಮ್ಮ ಈ ಪ್ರಜ್ಞೆ ಏನಾಗಿತ್ತು? ಯಾಕೆ ನೀವು ಇದನ್ನ ಪ್ರಶ್ನೆ ಮಾಡಲಿಲ್ಲ? ಇನ್ನೊಂದು ಕಡೆ ಚುನಾವಣಾ ರಾಜಕಾರಣಕ್ಕೋಸ್ಕರ ಒಂದು ಕಡೆ ಜಮೀರ್ ಅಹಮದ್ ಅಲ್ಲೆಲ್ಲ ತೆಲಂಗಾಣದಲ್ಲಿ ಹೋಗ್ಬಿಟ್ಟು ಇವತ್ತು ಸದನದ ತಂದೆಯ ಸ್ಥಾನದಲ್ಲಿ ಇರತಕ್ಕಂತ ಸ್ಪೀಕರ್ ಸ್ಥಾನಕ್ಕೆ ಅಗೌರವವನ್ನ ತರುವಂತ ಒಂದು ಕೆಲಸವನ್ನ ಮಾಡುವಂತದ್ದು, ಎಲ್ಲರೂ ನಮ್ಗೆ ನಮಸ್ಕಾರ ಮಾಡ್ತಾರೆ ಅನ್ನುವಂತ ಪುಂಖಾನುಪುಂಖ ಮಾತುಗಳನ್ನ, ಭಾಷಣವನ್ನ ಮಾಡಿರ್ತಕ್ಕಂತ ವಿಚಾರಗಳನ್ನ ನೀವೇನಾದ್ರೂ ಪ್ರಶ್ನೆ ಮಾಡಿದ್ರೆ ನಿಜವಾಗ್ಲೂ ನಿಮ್ಗೆ ನೈತಿಕತೆ ಇದೆ, ನಿಜವಾಗ್ಲೂ ನೀವು ಒಂದು ಪ್ರಾಮಾಣಿಕವಾಗಿ ನಿಮ್ಮ ಸದನದ ಗೌರವವನ್ನು ಉಳಿಸುವಂತ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಿ, ದಲಿತರ ಗೌರವವನ್ನು ಉಳಿಸುವಂತದ್ದು, ಅವರ ಹಕ್ಕುಗಳಿಗೋಸ್ಕರ ನೀವು ಹೋರಾಡ್ತಾ ಇದ್ದೀರಿ ಅಂತ ಹೇಳಿ ನಾವು ನಿಮಗೆ ಶ್ಲಾಘನೆ ಮಾಡ್ತಾ ಇದ್ವಿ. ಅಂತ ಸಂದರ್ಭದಲ್ಲಿ ನೀವು ಮೌನವಾಗಿದ್ಬಿಟ್ಟು ಇವತ್ತು ಎಲ್ಲೋ ಒಂದು ಕಡೆ ಪ್ರಚಾರಕ್ಕೋಸ್ಕರ ಎಲ್ಲೋ ಸಿದ್ದರಾಮಣ್ಣನವರೇ ನಿಮಗೆ ಹೇಳ್ಕೊಟ್ಟು ಇದನ್ನ ನೀವು ಪ್ರಸ್ತಾಪ ಮಾಡಿ ಅಂತ ಹೇಳಿ ಇವತ್ತು ಇದನ್ನ ನೀವು
ಚಾಲ್ತಿಯಲ್ಲಿರ್ಬೇಕು, ಚಲಾವಣೆಯಲ್ಲಿರ್ಬೇಕು ಅನ್ನುವಂತ ರೀತಿಯಲ್ಲಿ ಒಬ್ಬ ವಿವಾದಿತ ವ್ಯಕ್ತಿ ಇವತ್ತು ನಿಮ್ಮ ದೃಷ್ಟಿಯಲ್ಲಿ ಒಂದಷ್ಟು ಒಳ್ಳೆಯ ಕೆಲಸಗಳು ಟಿಪ್ಪು ಮಾಡಿರ್ಬೋದು, ಅದೇ ಪ್ಯಾರಲಲ್ ಆಗಿ ಅಷ್ಟೇ ಒಂದಷ್ಟು ಆ ಮನುಷ್ಯನ ಅವಾಂತರಗಳು ವಿವಾದಿತ ವ್ಯಕ್ತಿ ಅನ್ನೋದನ್ನ ಎಲ್ಲರೂ ಒಪ್ಪುವಂತ ವಿಚಾರ. ಇಂಥ ಒಬ್ಬ ವಿವಾದಿತ ವ್ಯಕ್ತಿಯನ್ನ ಮುಸಲ್ಮಾನರ ಹೆಸರೇ ಇಡಬೇಕು ಅನ್ನಂಗಿದ್ರೆ ಬೇರೆ ಮುಸಲ್ಮಾನರ ಅವರೊಬ್ರು ಸ್ವಾತಂತ್ರ್ಯ ಹೋರಾಟಗಾರ, ಪ್ರಶ್ನೆ ಇರೋದು ಟಿಪ್ಪು ಸುಲ್ತಾನ್ ಅವರ ಹೆಸರಿಟ್ಟಿರೋದು ಇಲ್ಲಿ ವಿರೋಧಕ್ಕೆ ಕಾರಣನ ಅಥವಾ ಓಕೆ 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 ಎಸ್ ಮಾತನಾಡಿಸ್ತೀನಿ ಎಸ್ ಸರ್ ಎಸ್ ಎಸ್ ಸರ್ ಒಂದ್ ನಿಮಿಷ ಓಕೆ ಓಕೆ ಶಾಸಕರು ಮಾತನಾಡ್ತಿದ್ದಾರೆ ಎಸ್ 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 ಪ್ರಸಾದ್ ಒಂದ್ ನಿಮಿಷ ಓಕೆ ಓಕೆ ಯಾರಿಗೂ ತಲುಪಲ್ಲ ಸರ್, ಹೀಗೆ ಮಾತನಾಡಿದ್ರೆ ಯಾರಿಗೂ ತಲುಪಲ್ಲ, ಯಾವ ಮಾತು ತಲುಪೋದಿಲ್ಲ. ಎಸ್ ಎಸ್ ಶಾಸಕರು ಮಾತನಾಡಿಸ್ತೀನಿ ಒಂದೇ ಒಂದು ಸಣ್ಣ ಬ್ರೇಕ್ ನ ಸಮಯ ಆಗಿದೆ, ಬ್ರೇಕ್ ಆದ್ಮೇಲೆ ವಾಪಸ್ ಬರ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.